ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದಿಕ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ನೀಡಲೇಬೇಕು. ಹೇಳಿ ಮೇಡಮ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ? ಅವ್ರೂರೇ ಬೇಕು ಅಂದರೆ ಕರ್ನಾಟಕದಲ್ಲಿ ಯಾಕಿರ್ಬೇಕು ಅವರು? ನಾವು ಕೇಳೋದಷ್ಟೇ. ಕರ್ನಾಟಕದಲ್ಲಿದ್ದು ಕನ್ನಡನ ತಿನ್ನು ನೀರು ಕುಡಿದು ನಮ್ಮ ಕನ್ನಡದನ್ನ ಉಳಿಸೋದು ನೋಡಬೇಕು. ಅಲ್ಲೇ ಇರಬೇಕಲ್ಲ. ಅವ್ರೂರು ಯಾವುದೈತೆ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಓಟ್ ಹಾಕಿ ಗೆಲ್ಸಿರೋದೆಲ್ಲ ಜನಗಳು ಇಲ್ಲಿರೋ ಕರ್ನಾಟಕದಲ್ಲಿ ತಾನೇ ಅವ್ರನ್ನ ಗೆಲ್ಸಿರೋದು. ಕರ್ನಾಟಕಕ್ಕೋಸ್ಕರ ಅವ್ರು ಇರಬೇಕಲ್ವಾ? ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ಹೋರಾಟಗಳು ಇದ್ದೇ ಇರ್ತದೆ, ಉಗ್ರವಾಗಿರ್ತದೆ ಸರ್. ಇಲ್ಲ, ಅವ್ರು ಬಂದು ಕನ್ನಡ ಜನದ ಮುಂದೆ ಅವ್ರು ಕ್ಷಮೆ ಕೇಳಲಿ. ನಾವೇನು ಅವ್ರನ್ನ ಇನ್ನೊಂದೇನಪ್ಪ ಅಂದರೆ, ಅವರು ಏನಾದರೂ ಕ್ಷಮೆ ಯಾಚಿಸಿಲ್ಲ ಅಂತ ಅಂದರೆ, ಇವತ್ತು ನಾವು ಬೆಂಗಳೂರಲ್ಲಿರೋಂಥ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಹೋರಾಟ ಮಾಡ್ತಾ ಇದ್ದೀವಿ. ಅದು ಕೆಲವೊಂದಷ್ಟು ಜನ ಅಷ್ಟೇ ಇದ್ದೀವಿ. ಮುಂದಿನ ದಿನದಲ್ಲಿ ಅವ್ರು ಕ್ಷಮೆ ಕೇಳಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಬೆಳಗಾವಿಗೆ ಹೋಗಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರು ಸ್ವಾಭಿಮಾನದಿಂದ ಹೋರಾಟ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಬಂದರೆ ನಾವು ಕನ್ನಡ ಪರ ಹೋರಾಟಗಾರರು ಏನಾಗುತ್ತೆ ಅಂತ ಅನ್ನೋದು ತಮಗೂ ತಿಳಿದಿದೆ. ಸುಮಾರು 2-3 ಸಲ ಆಗಿದೆ. ಈ ಹೋದ ವರ್ಷದಲ್ಲಿ 2-3 ಸಲ ಬೆಳಗಾವಿಯಲ್ಲಿ ಹೋರಾಟಗಳು ಆಗಿದೆ. ಅದಕ್ಕಿಂತ ಜಾಸ್ತಿ ಈ ಒಂದು ವರ್ಷದಲ್ಲಿ ನಿಮ್ಮ ವಿಚಾರವಾಗಿ ತುಂಬ ಉಗ್ರವಾದ ಹೋರಾಟ ಬೆಳಗಾವಿಯಲ್ಲೇ ಬಂದು ನಿಂತು ನಾವು ಮಾಡಬೇಕಾಗ್ತದೆ. ಎಚ್ಚರ ಇರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಬಿಟ್ಟು ತೊಲಗಿಸಿ ಬೇಕೇ ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.